ಸಂಭೋಗಕ್ಕೆ ಮುನ್ನ ಈ ಕೆಲಸಗಳನ್ನು ಮಾಡಬೇಡಿ. ಸಂಭೋಗಕ್ಕೂ ಮುನ್ನ ಮದ್ಯಪಾನ ಮಾಡುವುದರಿಂದ ಮೂಡ್ ಚೆನ್ನಾಗಿ ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಅದರಲ್ಲಿ ಯಾವುದೇ ಸತ್ಯವಿಲ್ಲ ಮತ್ತು ಆ ಕೆಲಸಕ್ಕೆ ಮೊದಲು ಮದ್ಯಪಾನ ಮಾಡುವುದು ಕೂಡ ಸೂಕ್ತವಲ್ಲ ಎಂಬ ಅಧ್ಯಯನವಿದೆ. ಏನೋ ಲೈಟ್ ಆಗಿ ಕುಡಿದರೆ ಪರವಾಗಿಲ್ಲ, ಅತಿಯಾಗಿ ಮದ್ಯ ಸೇವಿಸಿ ಆ ಕೆಲಸದಲ್ಲಿ ಪಾಲ್ಗೊಳ್ಳುವುದು ಒಳ್ಳೆಯದಲ್ಲ. ಇದು ಹೆಚ್ಚು ತೃಪ್ತಿ ಕೂಡ ನೀಡುವುದಿಲ್ಲ ಅಂತೆ. ಇನ್ನು ಆ ಕೆಲಸದ ನಂತರ ನಾವು ಮಾಡುವ ಕೆಲವು ಕೆಲಸಗಳು ಗರ್ಭಧಾರಣೆಗೆ ಕಾರಣವಾಗಬಹುದು. ಸಂಭೋಗದ ನಂತರ ಹೊಟ್ಟೆಯನ್ನು ಮೇಲಕ್ಕೆ ಎತ್ತಬಾರದು ಅಂತೆ. ಹಾಗೆ ಎತ್ತುವುದರಿಂದ ಮಹಿಳೆಯರು ಬೇಗ ಗರ್ಭ ಧರಿಸುವ ಸಾಧ್ಯತೆಗಳಿವೆ. ಇನ್ನು ಕೆಲವರಿಗೆ ಆ ಕೆಲಸದ ಮೊದಲು ಸ್ನಾನ ಮಾಡಲು ಇಷ್ಟಪಡುವುದಿಲ್ಲ. ಸಂಭೋಗದ ನಂತರ ಸ್ನಾನ ಮಾಡಬೇಕು ಎಂದು ಭಾವಿಸುತ್ತಾರೆ. ಆದರೆ ಸಂಗಾತಿಯೊಂದಿಗೆ ಸಂಭೋಗಕ್ಕೆ ಮುಂಚೆ ಮೊದಲು ಸ್ನಾನ ಮಾಡಬೇಕು ಅಂತೆ. ಖಾಸಗಿ ಭಾಗಗಳನ್ನು ಮೊದಲೇ ಸ್ವಚ್ಛಗೊಳಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ವಿಶೇಷವಾಗಿ ಲೈಂಗಿಕ ಸಂಭೋಗದಲ್ಲಿ ವಿವಿಧ ವಿಧಾನಗಳನ್ನು ಮಾಡುವವರು ಮುಂಚಿತವಾಗಿ ಸರಿಯಾಗಿ ಸ್ನಾನ ಮಾಡಬೇಕು ಅಂತೆ. ಇಲ್ಲದಿದ್ದರೆ ಬ್ಯಾಕ್ಟೀರಿಯಾವು ಜನನಾಂಗಗಳ ಮೂಲಕ ಅನೇಕರಿಗೆ ಹರಡುತ್ತದೆ. ಕೆಲವು ಜನರು ಕೆಲಸದ ಸಂಯೋಜನೆಯನ್ನು ಆನಂದಿಸಲು ಆಟಿಕೆಗಳನ್ನು ಬಳಸುತ್ತಾರೆ. ಆದರೆ ಆಟಿಕೆಗಳನ್ನು ಬಳಸುವ ಮೊದಲು ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ಇತರ ಆರೋಗ್ಯ ಸಮಸ್ಯೆಗಳ ಅಪಾಯವಿರುತ್ತದೆ ಅಂತೆ. ಆರೋಗ್ಯಕ್ಕಾಗಿ ತರಕಾರಿಗಳು, ಬೇಳೆಕಾಳುಗಳು ಮತ್ತು ಧಾನ್ಯಗಳನ್ನು ತೆಗೆದುಕೊಳ್ಳಬಹುದು ಅಂತೆ. ಆದರೆ ಲೈಂಗಿಕ ಸಂಭೋಗದ ಮೊದಲು ಅವುಗಳನ್ನು ತಿನ್ನಬಾರದು ಅಂತೆ. ಇವುಗಳನ್ನು ತಿಂದರೆ ಗ್ಯಾಸ್ ಸಮಸ್ಯೆ ಬರುವ ಸಾಧ್ಯತೆ ಇದೆ ಅಂತೆ. ಆ ಕೆಲಸದಲ್ಲಿ ಪಾಲ್ಗೊಳ್ಳುವ 1 ಅಥವಾ 2 ಗಂಟೆಗಳ ಮೊದಲು ನೀವು ಹೆಚ್ಚಿನ ಫೈಬರ್ ಆಹಾರವನ್ನು ಸೇವಿಸಬಹುದು. ಸಂಭೋಗದಲ್ಲಿ ಭಾಗವಹಿಸುವಾಗ ಒಳ್ಳೆಯ ನೀರನ್ನು ಬದಿಗಿಟ್ಟು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಕುಡಿದರೆ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತೆ. ಸೆರೋಟೋನಿನ್ ಮಟ್ಟವನ್ನು ಹೆಚ್ಚಿಸಲು ನೀವು ನಡುವೆ ಸಣ್ಣ ಚಾಕೊಲೇಟ್ ಅನ್ನು ಸಹ ತಿನ್ನಬಹುದು ಎಂದು ತಜ್ಞರು ಹೇಳುತ್ತಾರೆ. ಮೇಲಿನ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಮಿಲನದಲ್ಲಿ ಪಾಲ್ಗೊಂಡರೆ ಆ ಮಜದ ಜೊತೆಗೆ ಆರೋಗ್ಯವೂ ಇರುತ್ತೆ.